ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆಗೆ ಸ್ಮಿತಾ ರಂಗನಾಥ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತಿನ ಸುದ್ದಿಗಳನ್ನ ಗಮನಿಸ್ತಾ ಹೋದ್ರೆ ಮುಖ್ಯವಾಗಿ ಈಗಾಗಲೇ ಅಬ್ದುಲ್ ರಹಿಮಾನ್ ಕೊಲೆಯ ವಿಚಾರ ಇಡೀ ರಾಜ್ಯದಾದ್ಯಂತ ಒಂದು ಕಡೆ ಚರ್ಚೆಗೆ ಗ್ರಾಸ ಆಗ್ತಾ ಇದ್ರೆ, ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಗೆ ಕಾರಣ ಆಗ್ತಾ ಇದೆ. ಮೇಲಿಂದ ಮೇಲೆ ದಕ್ಷಿಣ ಕನ್ನಡದಲ್ಲಿ ಈ ರೀತಿಯ ಕೊಲೆಗಳಾಗ್ತಾ ಇದೆ. ಆದಾಗ್ಯೂ ಕೂಡ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಎಲ್ಲಿದ್ದಾರೆ ಉಸ್ತುವಾರಿ ಸಚಿವರು? ಎಲ್ಲಿದ್ದಾರೆ ಗೃಹ ಸಚಿವರು? DCM DK ಶಿವಕುಮಾರ್ ಸಾಹೇಬರು ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಮಾತ್ರ ಸೀಮಿತ ಆದ್ರ? ಇವೆಲ್ಲವೂ ಕೂಡ ಪ್ರಶ್ನೆಗಳಾಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಗೆ ಸೀಮಿತ ಆಗ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಪ್ರಶ್ನೆಗಳಾಗ್ತಾ ಇರೋದ್ರ ಮಧ್ಯೆ ಮತ್ತೊಂದು ವಿಡಿಯೋ ಈಗ ಭಾರಿ ಸೌಂಡ್ ಮಾಡ್ತಾ ಇದೆ. ಶವಯಾತ್ರೆಯ ಸಂದರ್ಭದಲ್ಲಿ ಈ ಕಿಡಿಗೇಡಿಗಳ ಗುಂಪು ಬಲವಂತವಾಗಿ ಅಂಗಡಿಗಳನ್ನು ಮುಚ್ಚಿಸುವ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಹಿಂದೂಗಳ ಅಂಗಡಿಯನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಹೆದರಿಸಿ ಬೆದರಿಸಿ ಅಂಗಡಿಗಳನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತಹ ವಿಡಿಯೋ ಒಂದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿ ಅದು ಕೂಡ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸೊ ಸದ್ಯ ಮಂಗಳೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಬುಲೆಟಿನಲ್ಲಿ ನೋಡೋಣ. ಇದರ ಜೊತೆಗೆ ಆ ಭಾಗದ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ಮುಖಂಡರ ವಿರುದ್ಧ ರೊಚ್ಚಿಗೆದಿದ್ದಾರೆ. ನೀವು ಕಾಂಗ್ರೆಸ್ ಪಾರ್ಟಿಯನ್ನ ಬಿಡಲೇಬೇಕು, ಆಚೆ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಮತ್ತೊಂದು ಕಡೆ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ವಿಚಾರಗಳ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್. ಕರಾವಳಿಯಲ್ಲಿ ಮುಂದುವರೆದ ಕಗ್ಗೊಲೆ ಸರಮಾಲೆ. ರಹಿಮಾನ್ ಹತ್ಯೆ ಬಳಿಕ ಮಂಗಳೂರು ಉದ್ವಿಗ್ನ. ಗೃಹ ಸಚಿವರು ಮಾತ್ರ ಗಪ್ಚುಪ್. ರಹಿಮಾನ್ ಶವಯಾತ್ರೆಯ ವೇಳೆ ಕಿಡಿಗೇಡಿಗಳ ಪುಂಡಾಟ. ಹಿಂದೂಗಳ ಅಂಗಡಿ ಟಾರ್ಗೆಟ್ ಮಾಡಿ ಬಂದ್. ನೌಕರರ ಮೇಲೆಯೂ ಹಲ್ಲೆಗೆ ಯತ್ನ. ಮಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಮರ ಆಕ್ರೋಶ. ವಿವಿಧ ನಾಯಕರಿಂದ ರಾಜೀನಾಮೆ ಪರ್ವ. ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ ಸೇರಿ ಹಲವರು ರಿಸೈನ್. ಕನ್ನಡಿಗರ ಕ್ಷಮೆ ಕೇಳಲು ಕಮಲ್ ಹಾಸನ್ ಮುಂಡಾಟ. ಬಸವೇಶ್ವರ ನಗರದಲ್ಲಿ ನಟನ ಫೋಟೋಗೆ ಬೆಂಕಿ. ಕನ್ನಡ ಪರ ಹೋರಾಟಗಾರರ ಆಕ್ರೋಶ. ಅಮೆರಿಕ ರಾಜಕೀಯದಲ್ಲಿ ದಿಢೀರ್ ಬೆಳವಣಿಗೆ. ಟ್ರಂಪ್ ಸರ್ಕಾರದಿಂದ ಹೊರ ನಡೆದ ಎಲಾನ್ ಮಸ್ಕ್. ಉನ್ನತ ಸಲಹೆಗಾರ ಹುದ್ದೆಯಿಂದ ಕೆಳಗಿಳಿದ ವಿಶ್ವದ ಅತ್ಯಂತ ಶ್ರೀಮಂತ. ಅಬ್ದುಲ್ ರಹೀಂ ಬರ್ಬರ ಹತ್ಯೆ ನಂತರದಲ್ಲಿ ದಕ್ಷಿಣ ಕನ್ನಡ ಸಹಜ ಸ್ಥಿತಿಗೆ ಮರಳೋ ಲಕ್ಷಣ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಅದರಲ್ಲೂ ಹತ್ಯೆಯಾದ ಬಳಿಕ, ಅದರಲ್ಲೂ ಶವಯಾತ್ರೆ ಸಂದರ್ಭದಲ್ಲಿ ಆದ ಕೆಲ ಘಟನೆಗಳ ವಿಡಿಯೋಗಳು ಆಗ್ಲೇ ಶ್ರೀಪಾದ್ ಪಾಟೀಲ್ ಹೇಳ್ತಾ ಇದ್ದ ಹಾಗೆ ಈಗ ಅನೇಕ ಪ್ರಶ್ನೆಗೆ ಎಡೆಮಾಡಿಕೊಡ್ತಾ ಇದೆ. ನಿನ್ನೆ ಕೂಡ ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯ ಫಾಲೋಅಪ್ ಅನ್ನ ನೀವು ಗಮನಿಸಿದ್ರಿ. ಇವತ್ತು ಕೂಡ ದಕ್ಷಿಣ ಕನ್ನಡದ ಪರಿಸ್ಥಿತಿಯ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ಸದ್ಯ ಪರಿಸ್ಥಿತಿ ಈಗಲೂ ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ರೀತಿಯಲ್ಲಿದೆ. ಕರಾವಳಿಯಲ್ಲಿ ನಾಳೆವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಪರಿಸ್ಥಿತಿ ಹೀಗಿದ್ರೂ ಕೂಡ ಗೃಹ ಸಚಿವರು ಸೈಲೆಂಟ್ ಆಗಿದ್ದಾರೆ. ಪೊಲೀಸರ ಜೊತೆಯಲ್ಲಿ ಒಂದು ಸಭೆ ಇಲ್ಲ, ಶಾಂತಿ ಸಭೆ ಕೂಡ ಇಲ್ಲ. ಕಾಗದದಲ್ಲೇ ಉಳಿದಿದೆ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಣ್ಮರೆನ ಹಾಗಾದ್ರೆ ಈ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶವಯಾತ್ರೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ದಾಂಧಲೆ ನಡೆಸಲಾಗಿದೆ. ಮುಸ್ಲಿಂ ಯುವಕರಿಂದ ಅಂಗಡಿಗಳಿಗೆ ನುಗ್ಗಿ ದಾಂಧಲೆ ಮಾಡಲಾಗಿದೆ.
ಶವಯಾತ್ರೆಗೂ ಮುನ್ನ ರಸ್ತೆಯುದ್ದಕ್ಕೂ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ. ಈ ರೀತಿಯಾದ ಅಧಿಕಾರ ಕೊಟ್ಟವ್ರು ಯಾರು ಇವರಿಗೆ? ಈ ದೃಶ್ಯಗಳನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಗೃಹ ಸಚಿವರು ನೋಡಿಲ್ವಾ? ಮಾಧ್ಯಮಗಳಿಗೆ ಲಭ್ಯ ಆಗತ್ತೆ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತೆ ವಿಡಿಯೋ. ನಮ್ಮ ಸರ್ಕಾರದ ಕೈಗೆ ಸೇರಿಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಕೈಗೆ ಸೇರಿಲ್ವಾ? ಇವ್ರ ವಿರುದ್ಧ ಆಕ್ಷನ್ ಅನ್ನೋದು ಏನು? ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಗಮನಿಸಿದ್ದಾರೆ ರಾಜ್ಯ ಸರ್ಕಾರದ ವರ್ತನೆಯನ್ನ. ಸುಹಾಸ್ ಶೆಟ್ಟಿ ಮರ್ಡರ್ ಆದ ಸಂದರ್ಭದಲ್ಲಿ ಶಾಂತಿ ಸಭೆಯನ್ನ ಒಂದು ಕೋಮಿನ ಮುಖಂಡರ ಜೊತೆಯಲ್ಲಿ ಮಾತ್ರ ನಡೆಸಿ ಕೆಂಗಣ್ಣಿಗೆ ಗುರಿಯಾಗಿದ್ರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್. ಈ ಬಾರಿ ಶಾಂತಿ ಸಭೆನೂ ಇಲ್ಲ. ಇಂಥ ಪುಂಡ ಪೋಖರಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ನಿರ್ದಾಕ್ಷಿಣ್ಯವಾಗಿ ಅನ್ನೋ ಖಡಕ್ ವಾರ್ನಿಂಗ್ ಕೂಡ ಇಲ್ಲ. ಓಲೈಕೆ ಅನ್ನೋದು ಅತಿಯಾದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಶವಯಾತ್ರೆಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ರು. ನಿಷೇಧಾಜ್ಞೆ ನಡುವೆ ವೀಕ್ಷಕರೇ ಗಮನಿಸಿ, ನಿಷೇಧಾಜ್ಞೆ ಇದ್ರೂ ಕೂಡ ಶವಯಾತ್ರೆಗೆ ಅನುಕೂಲ ಮಾಡಿಕೊಡ್ಲಾಗಿದೆ. ಅದರಲ್ಲೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಶವಯಾತ್ರೆಯನ್ನ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಆದರೆ ಈ ಪುಂಡ ಪೋಖರಿಗಳು, ಕಿಡಿಗೇಡಿಗಳು, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿರುವ ಅಂಗಡಿಗಳನ್ನ, ಅದರಲ್ಲೂ ನಮಗೆ ಸಿಕ್ಕಿರೋ ಮಾಹಿತಿ ಹಿಂದೂಗಳಿಗೆ ಸಂಬಂಧಪಟ್ಟ ಅಂಗಡಿಗಳನ್ನ ಬೇಕಂತಲೇ ನುಗ್ಗಿ ಬಂದ್ ಮಾಡಿಸಿದ್ದಾರೆ. ಈ ದಾರ್ಷ್ಟ್ಯಕ್ಕೆ ಹಾಗಾದ್ರೆ ಸರ್ಕಾರದ ಕಡೆಯಿಂದ ಉತ್ತರ ಇಲ್ವಾ? ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಬಹಳ ಪ್ರಾಜ್ಞರಾಗಿ ಟ್ವೀಟ್ ಮಾಡಿಬಿಡ್ತಾರೆ ಘಟನೆಯಾಗಿ ಕೆಲವೇ ನಿಮಿಷಗಳಲ್ಲಿ. ಆ ಟ್ವೀಟ್ನಲ್ಲೂ ಕೂಡ ಗೊಂದಲ. ಒಂದ್ಸತಿ ಹೇಳ್ತಾರೆ ಅಬ್ದುಲ್ ರೆಹಮಾನ್ ಕೊಲೆಗೆ ನಿಖರ ಕಾರಣ ಗೊತ್ತಿಲ್ಲ ಅಂತ, ಎರಡನೇ ಪಾರದಲ್ಲಿ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡುವ ವ್ಯವಸ್ಥಿತ ಪ್ರಯತ್ನ ಆಗ್ತಾ ಇದೆ. ಇದಲ್ವಾ ವ್ಯವಸ್ಥಿತ ಪ್ರಯತ್ನ? ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಮಾತನಾಡಲ್ವಾ? ನಿನ್ನೆ ಶಿವಮೊಗ್ಗದಲ್ಲಿ ಇಂಥ ಘಟನೆಗಳ ಹಿಂದೆ ಸಂಘ ಪರಿವಾರದವರಂತ ಬರೀ ಇವ್ರು ಯಾರು ಸಂಘ ಪರಿವಾರದವರಲ್ಲ. ದಿನೇಶ್ ಗುಂಡೂರಾವ್ ಅವರೇ, ಇವ್ರು ಯಾರು ಕೂಡ ಸಂಘ ಪರಿವಾರದವರಲ್ಲ. ಹಿಂದೂ ಕಾರ್ಯಕರ್ತರು ಅಲ್ಲ, ಹಿಂದೂ ಮುಖಂಡರು ಅಲ್ಲ. ನೀವು ರೌಡಿ ಶೀಟರ್ ಪಟ್ಟ ಕೊಡುವಂತಹ ಕಾರ್ಯಕರ್ತರು ಇವರಲ್ಲ. ಇವ್ರು ಯಾರು ನಿಮಗೆ ಗೊತ್ತಿದೆ, ಇವ್ರು ಯಾರು ಅನ್ನೋ. ಶವಯಾತ್ರೆಯಲ್ಲಿ ಸಂಘ ಪರಿವಾರದವರು ಭಾಗಿಯಾಗಿರ್ಲಿಲ್ಲ. ಅಬ್ದುಲ್ ರೆಹಮಾನ್ ಅವರ ಶವಯಾತ್ರೆಯಲ್ಲಿ ಸಂಘ ಪರಿವಾರದವರು ಭಾಗಿಯಾಗಿರ್ಲಿಲ್ಲ. ಹಾಗಾದ್ರೆ ಭಾಗಿಯಾದವ್ರು ಯಾರು? ಅಂಗಡಿಗಳಿಗೆ ನುಗ್ಗಿ ಬಲವಂತವಾಗಿ ಬಂದ್ ಮಾಡಿಸಿದವ್ರು ಯಾರು? ಹಿಂದೂಗಳ ಮಾಲೀಕತ್ವದ ಅಂಗಡಿಗಳನ್ನ ಮುಚ್ಚಿಸಿದ್ದು ಯಾರು? ದೃಶ್ಯ ನಾವು ವಿತ್ ಸ್ಥಳದ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ಗೃಹ ಸಚಿವರ ಗಮನಕ್ಕೆ, ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ. ತುಂಬೆ ಅನ್ನೋ ಜಾಗದಲ್ಲಿ ಅಂಗಡಿಯ ನೌಕರರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಲಾಗಿದೆ. ಯಾರು ಮಾಡಿದ್ದು? ಸಂಘ ಪರಿವಾರದವರ? ಇವನ್ ಈ ರೀತಿ ಮಾಡುವಾಗ ನಿಷೇಧಾಜ್ಞೆ ಜಾರಿಯಲ್ಲಿ ಇದೆ. ಅಲ್ಲಿ ನಿಷೇಧಾಜ್ಞೆ ಜಾರಿ ಇದ್ದ ಸಂದರ್ಭದಲ್ಲಿ ಈ ರೀತಿ ಪುಂಡಾಟ ಮೆರೆದಿದ್ದಾರೆ. ಬಹುಶಃ ಕೂಗಳತೆ ದೂರದಲ್ಲಿ ಪೊಲೀಸರು ಇರ್ಬೋದು ಅಥವಾ ಅಲ್ಲಿಯೇ ಜಾಗದಲ್ಲೇ ಇರ್ಬೋದು. ಅವ್ರನ್ನ ತಡೆಯುವಂತ ಪ್ರಯತ್ನ ಇವರಿಂದ ಆಗಿಲ್ಲ. ಇದಕ್ಕೆ ದಿನೇಶ್ ಗುಂಡೂರಾವ್ ಉತ್ತರ ಕೊಡಬೇಕು. ಸಮಾಜದ ಸ್ವಾಸ್ಥ್ಯ ಯಾರಿಂದ ಹಾಳಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಹಾಳಾಗ್ತಾ ಇದೆ, ದಕ್ಷಿಣ ಕನ್ನಡದಲ್ಲಿ ಯಾಕೆ ಆತಂಕದ ಪರಿಸ್ಥಿತಿ ಇದೆ, ಮತ್ತೆ ಯಾರು ಹೆಣ ಬೀಳುತ್ತೋ ಏನೋ, ಯಾವಾಗ ಏನಾಗುತ್ತೋ ಏನೋ ಅಂತ ಜನ ಆತಂಕದಲ್ಲಿಯೇ ಕಾಲ ಕಳೆಯುವಂಥದ್ದು, ರಸ್ತೆಗಿಳಿಯುವಂತಹ ಪರಿಸ್ಥಿತಿ ಇದೆ. ಇದಕ್ಕೆ ದಿನೇಶ್ ಗುಂಡೂರಾವ್ ಉತ್ತರ ಕೊಡಬೇಕು. ಹೋಮ್ ಮಿನಿಸ್ಟರ್ ಸಾಹೇಬರು ಉತ್ತರ ಕೊಡಬೇಕು. ನಾವು ಇಲ್ಲಿ ವಾಸ್ತವವನ್ನು ಹೇಳ್ತಾ ಇದ್ದೀವಿ ಹೊರತಾಗಿ ಕೆಲವರು ಅನ್ಬೋದು ಅರ್ಧ ಇವರೇ ಕಿಡಿ ಹೊತ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಅದರ ಅಗತ್ಯ ಇಲ್ಲ. ಅಲ್ಲಿರುವಂಥ ವಾಸ್ತವವನ್ನು ನಾವು ಹೇಳ್ತಾ ಇದ್ದೀವಿ. ಸಮಾಜದ ಸ್ವಾಸ್ಥ್ಯ ಯಾರಿಂದ ಹಾಳಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಹಾಳಾಗ್ತಾ ಇದೆ, ನೀವು ತಡೆ ಹಿಡಿಬೇಕಲ್ವ ಅಲ್ವಾ? ಎಲ್ಲವನ್ನೂ ಕೂಡ ನೀವು ತಡೆ ಹಿಡಿಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಆಗಲಿಲ್ಲ. ದಿನೇಶ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನಾವು ಸುಹಾಸ್ ಶೆಟ್ಟಿ ಮರ್ಡರ್ ಆದ ಸಂದರ್ಭದಲ್ಲೂ ಕೂಡ ಆದ ಪ್ರತಿಯೊಂದು ಘಟನೆಯ ಡೀಟೇಲ್ಸ್ ಕೊಟ್ಟಿದ್ವಿ. ಆಗ್ಲೂ ಬಸ್ಸಿಗೆ ಕಲ್ತೂರಾಟ ನಡೆದಿತ್ತು. ಇದೀಗ ಅಬ್ದುಲ್ ರಹೀಮ್ ಮರ್ಡರ್ ಆದ ನಂತರದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಇಲ್ಲಿ ಒಬ್ರಿಗೊಂದು ನ್ಯಾಯ ಮತ್ತೊಬ್ರಿಗೊಂದು ನ್ಯಾಯ ಆಗಬಾರ್ದು. ಯಾರೇ ಸಮಾಜಕ್ಕೆ ವಿರುದ್ಧವಾಗಿ ನಿಂತು ಕೃತ್ಯ ಮಾಡಿದ್ರು ಕೂಡ ಅವರನ್ನ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತಲೇ ಪರಿಗಣಿಸಬೇಕು. ಯಾವುದೇ ಸಮುದಾಯಕ್ಕೆ ಸೇರಿದವರಾದ್ರೂ ಕೂಡ. ನಿನ್ನೆ ಅಂಗಡಿಗಳಿಗೆ ಬಲವಂತವಾಗಿ ಮುಚ್ಚಿಸಿದವರು ಕೂಡ ಆಂಟಿ ಸೋಷಿಯಲ್ ಎಲಿಮೆಂಟ್ಸೇ. ಇದು ಗೃಹ ಸಚಿವರಿಗೆ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಎಲ್ಲದಕ್ಕೂ ಸಂಘ ಪರಿವಾರ, ಎಲ್ಲದಕ್ಕೂ ಹಿಂದೂ ಕಾರ್ಯಕರ್ತರು, ಇದು ನಡೆಯೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಬ್ಬರನ್ನು
ಅದು ಹಿಂದೂ ಕಾರ್ಯಕರ್ತರಾದರೂ ಸರಿ ಅಥವಾ ಮುಸ್ಲಿಂ ಮುಖಂಡರಾದರೂ ಸರಿ. ದಕ್ಷಿಣ ಕನ್ನಡದ ಶಾಂತಿ ಕದಡುವ ಪ್ರಯತ್ನ ಯಾರು ಮಾಡಿದ್ರು ಈಕ್ವಲ್ ಆಕ್ಷನ್ ಆಗಬೇಕು. ಯಾಕೆ ಆಗ್ತಿಲ್ಲ ಇದು? ಹೌದು ಸ್ಮಿತಾ, ಪ್ರತಿಯೊಂದು ಇಂತಹ ಘಟನೆಗಳು ನಡೆದಾಗ ಕೂಡ ಒಂದು ರೀತಿಯಲ್ಲಿ ಶಾಂತಿ ಕದಡುವಂತಹ ಘಟನೆಗಳು ನಡೀತಾನೆ ಇರುತ್ತೆ. ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರದಲ್ಲೂ ಕೂಡ ಬಸ್ಸಿಗೆ ಕಲ್ಲು ತೂರಾಟದಂತಹ ಪ್ರಕರಣ ನಡೆದಿತ್ತು. ಈಗ ಅಬ್ದುಲ್ ರಹಿಮಾನ್ ಅವರ ಹತ್ಯೆ ನಡೆದ ನಂತರಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಒಂದೊಂದೇ ವಿಡಿಯೋಗಳು ವೈರಲ್ ಕೂಡ ಆಗ್ತಾ ಇರುವಂಥದ್ದು. ನಿನ್ನೆ ಬಹಳಷ್ಟು ಘಟನೆಗಳು ಅಂದರೆ ಅಹಿತಕರ ಘಟನೆಗಳು ನಡೆದಿತ್ತು. ಸುರತ್ಕಲ್ನಲ್ಲಿ ಬಸ್ಗೆ ಕಲ್ಲು ತೂರಾಟ ಆದರೆ ಮಂಗಳೂರು ಭಾಗದಲ್ಲೂ ಕೂಡ ಬಸ್ಗೆ ಕಲ್ಲು ತೂರಾಟ. ಆ ಬಳಿಕ ಏನು ಅಮ್ಮುಂಜೆಯಲ್ಲಿ ರಿಕ್ಷಾದಲ್ಲಿ ಏನು ಬೆನ್ನಟ್ಟಿಕೊಂಡು ಹೋಗಿ ಬಸ್ಸನ್ನು ವಾಪಸ್ಸು ಕಳುಹಿಸಿದಂಥ ಪ್ರಕರಣ ನಡೆದಿತ್ತು. ಮತ್ತು ಬೈಕ್ ಶೋರೂಮ್ ಒಂದರ ಏನು ಅದನ್ನು ಒತ್ತಾಯ ಪೂರ್ವಕವಾಗಿ ಅದನ್ನು ಬಂದ್ ಮಾಡಿಸಿದಂಥ ಘಟನೆ ನಡೆದು ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿರುವಂಥದ್ದು. ಅದು ಬಂಟ್ವಾಳದ ತುಂಬಿಯಲ್ಲಿ ಅಲ್ಯೂಮಿನಿಯಂ ಅಂಗಡಿ ಇತ್ತು, ಅದನ್ನು ಏನು ಒತ್ತಾಯ ಪೂರ್ವಕವಾಗಿ ಅದನ್ನು ಬಂದ್ ಮಾಡಿಸಲಿಕ್ಕೆ ಹೋದಂಥ ವಿಡಿಯೋ ಇದು. ಇಂತಹ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾನೆ ಇರುವಂಥದ್ದು. ಅಂದರೆ ತುಂಬೆಯಲ್ಲಿದ್ದಂಥ ಅಲ್ಯೂಮಿನಿಯಂ ಅಂಗಡಿ ಏನಿದೆ ಅದು ಏನೋ ಅದನ್ನು ಬಂದ್ ಮಾಡಿ ಇರಲಿಲ್ಲ. ಈ ವೇಳೆಯಲ್ಲಿ ಅಲ್ಲೇ ಸಾಗ್ತಾ ಇದ್ದಂಥ ಮೆರವಣಿಗೆಯಲ್ಲಿದ್ದಂಥ ಒಂದಷ್ಟು ಕಿಡಿಗೇಡಿಗಳು ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಈ ವೇಳೆ ಪೊಲೀಸರು ಬಂದ ಕಾರಣವಾಗಿ ಒಂದು ದೊಡ್ಡ ಗಲಾಟೆ ತಪ್ಪಿದೆ ಅಂತಲೇ ಹೇಳ್ಬೋದು. ಇಂತಹ ಘಟನೆಗಳು ನಿನ್ನೆ ಸಾಕಷ್ಟು ನಡೆದಿರುವಂಥದ್ದು. ಅಂದರೆ ನಿನ್ನೆ ಏನು ಸಾಕಷ್ಟು ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಕೆಲವೊಂದು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರು. ಆದರೆ ಬೇರೆ ಇತರೆ ಸಮುದಾಯದ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರಲಿಲ್ಲ. ಆದರೆ ಅಲ್ಲಿಗೆ ತೆರಳಿದಂಥ ಒಂದಷ್ಟು ಕಿಡಿಗೇಡಿಗಳನ್ನು ಅದನ್ನು ಬಂದ್ ಮಾಡಿಸುವಂಥ ಗಲಾಟೆ ಮಾಡುವಂಥ ಘಟನೆಗಳು ಕೂಡ ನಡೆದಿರುವಂಥದ್ದು. ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಒತ್ತಾಯ ಪೂರ್ವಕವಾಗಿ ಈ ರೀತಿಯಾಗಿ ಅಂಗಡಿಗಳನ್ನು ಯಾಕೆ ಬಂದ್ ಮಾಡಿಸ್ತೀರಿ? ಅದು ವ್ಯಾಪಾರಿಗಳನ್ನುವಂಥದ್ದು ಅವರ ಜೀವನ ನಡಿಬೇಕು, ಅವರ ಜೀವನ ಹೋಗುವುದೇ ವ್ಯಾಪಾರದಿಂದ. ಈ ರೀತಿಯಾಗಿ ಪದೇ ಪದೇ ಬಂದ್ ಮಾಡುವುದರಿಂದ ಏನು ಪ್ರಯೋಜನ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಪೊಲೀಸರು ಕೂಡ ಇದರ ಬಗ್ಗೆ ನಿಗಾ ಇಡುವಂಥ ಅವಶ್ಯಕತೆ ಇದೆ. ಅಂದರೆ ಪದೇ ಪದೇ ಈ ರೀತಿಯಾದಂಥ ಅಹಿತಕರ ಘಟನೆ ಅಂದರೆ ಯಾವುದಾದ್ರೂ ಒಂದು ಈ ರೀತಿಯ ಘಟನೆ ಆದಾಗ ಆ ಮರುದಿನ ಒತ್ತಾಯ ಪೂರ್ವಕವಾಗಿ ಅಂಗಡಿಗಳನ್ನು ಮುಚ್ಚಿಸುವುದಾಗಿರ್ಬೋದು, ಬಸ್ಸಿಗೆ ಕಲ್ಲು ತೂರಾಟ ಆಗಿರ್ಬೋದು, ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುವಂಥ ಅಗತ್ಯತೆಗಳು ಕೂಡ ಇರುವಂಥದ್ದು. ಬಸ್ಸಿಗೆ ಕಲ್ಲು ತೂರಾಟ ಆದ್ರಿಂದ ಬಹಳಷ್ಟು ಪ್ರಯಾಣಿಕರಿಗೂ ಕೂಡ ತೊಂದರೆ. ಅಂದರೆ ಬಸ್ಸಿಗೆ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ಬಸ್ಸಿನಲ್ಲಿಯೂ ಕೂಡ ಸಾಕಷ್ಟು ಜನ ಇರ್ತಾರೆ, ಅದರಲ್ಲೂ ಕೂಡ ಮಹಿಳೆಯರು ಮಕ್ಕಳು ಕೂಡ ಇರ್ತಾರೆ. ಈ ರೀತಿಯಾಗಿ ಕಲ್ಲು ತೂರಾಟದಿಂದ ಅವರಿಗೆ ಗಾಯಗಳಾದರೆ ಅದಕ್ಕೆ ಯಾರು ಹೊಣೆ? ಜೊತೆಗೆ ಏನು ಬಸ್ಸನ್ನು ಸಂಚಾರವನ್ನು ತಡೆಯುವುದರಿಂದ ಸಾಕಷ್ಟು ಜನರಿಗೆ ಕಷ್ಟ ಆಗುತ್ತೆ. ಅಂದರೆ ಬೆಳಗಿನ ಜಾವ ಸಿಟಿಗೆ ಬಂದಿದ್ದವರು ಮತ್ತೆ ಸಂಜೆ ಏನು ಕೆಲಸ ಬಿಟ್ಟು ಮನೆಗೆ ಹೋಗಬೇಕಾದ್ರೆ ಅದು ಕೂಡ ಕಷ್ಟ. ಹೀಗಾಗಿ ಇಂಥ ಏನು ಬಸ್ಸಿಗೆ ಕಲ್ಲು ತೂರಾಟ ಆಗಿರುವುದು, ಅಂಗಡಿ ಮುಂಗಟ್ಟುಗಳನ್ನು ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸಿದ್ದಾಗಿರುವುದು, ಇಂಥವುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಮಂಗಳೂರಿನಲ್ಲಿ ಸದ್ಯಕ್ಕೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದ್ರು ಕೂಡ ಮಂಗಳೂರು ಮಾತ್ರ ಹೊತ್ತಿ ಉರಿತಾ ಇದೆ. ಸಂಘರ್ಷಕ್ಕೆ ಮತ್ತೊಬ್ಬನ ಹೆಣ ಬಿದ್ದಾಗಿದೆ. ಆದರೆ ಹೋಮ್ ಮಿನಿಸ್ಟರ್ ಸಾಹೇಬರು ನಾಪತ್ತೆಯಾಗಿದ್ದಾರೆ. ಅವ್ರ ಬಗ್ಗೆ ಇಲ್ಲಿವರೆಗೂ ಏನು ಮಾಹಿತಿನೇ ಇಲ್ಲ. ಪರಮೇಶ್ವರ್ ಸಾಹೇಬ್ರೆ ಎಲ್ಲಿದ್ದೀರಿ? ದಯವಿಟ್ಟು ಈ ವಿಚಾರವಾಗಿ ಮಾತಾಡಿ. ನನಗೇನು ಮಾಹಿತಿನೇ ಗೊತ್ತಿಲ್ಲ ಅಂತಾದರೂ ಹೇಳಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಒಂದು ವರದಿ ನೋಡ್ಕೊಂಡು ಅಬ್ದುಲ್ ರಹಿಮಾನ್ ಹತ್ಯೆ, ದಕ್ಷಿಣ ಕನ್ನಡ ಉದ್ವಿಗ್ನ. ನಾಪತ್ತೆಯಾಗಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್. ಹೌದು, ಸದ್ಯ ಕಡಲ ತಡೆ ಕೋಮು ದ್ವೇಷದಲ್ಲೇ ಬೆಂದು ಹೋಗಿದೆ. ಇತ್ತ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಘಟನೆ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನ ನೀಡಿಲ್ಲ, ಮಾಧ್ಯಮಗಳ ಮುಂದೆ ಬಂದಿಲ್ಲ. ಬಹುಮತದ ಸರ್ಕಾರ ಕೊಟ್ಟ ರಾಜ್ಯದ ಜನರಿಗೆ ಕೆಲ ಪ್ರಶ್ನೆಗಳು ಇನ್ನೂ ಕಾಡ್ತಾ ಇವೆ. ಪರಮೇಶ್ವರ್ ಸಾಹೇಬ್ರೆ ಮೌನ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ, ಮಂಗಳೂರು ಉರಿತಾ ಇದ್ರು ಮಹಾ ಮೌನ ಯಾಕೆ? ಕಾಕಿ ಜೊತೆ ಸಭೆ ಇಲ್ಲ, ಶಾಂತಿ ಸಭೆ ಇಲ್ಲ, ಕರಾವಳಿಯಿಂದ ದೂರ ಉಳಿದಿದ್ಯಾಕೆ ಪರಮೇಶ್ವರ್? ಮಾಧ್ಯಮಗಳ ಸವಾಲಿಗೂ ಸಿಗದ ಗೃಹ ಮಂತ್ರಿ. ಕಾಗದದಲ್ಲೇ ಉಳಿಯಿತ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ.
ಒಟ್ಟಾರೆ 140 ಸ್ಥಾನದಿಂದ ಗೆದ್ದು ಅಧಿಕಾರಕ್ಕೇರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಹಿತ ಕಾಪಾಡುವಂತಹ ಮನಸ್ಸು ಇದೆಯಾ? ಇದ್ದಿದ್ರೆ ಕೋಮು ಸಂಘರ್ಷದ ಬೆಗೆಯಲ್ಲಿ ಬೇಯ್ತಾ ಇರುವಂತಹ ಮಂಗಳೂರು ಬಗ್ಗೆ ಗೃಹ ಸಚಿವರು ಮೌನ ವಹಿಸಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ಪೊಲೀಸರ ಸಭೆ ನಡೆಸಿದ ಪರಮೇಶ್ವರ್, ಮಂಗಳೂರು ಪೊಲೀಸರ ಜೊತೆ ಒಂದೇ ಒಂದು ಸಭೆ ಮಾಡುವಷ್ಟು ಬಿಡುವಿಲ್ಲವೇ ಎಂಬುದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಪರಮೇಶ್ವರ್ ಸಾಹೇಬರು ಎಲ್ಲಿದ್ದಾರೆ ಅನ್ನುವಂಥದ್ದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಲಾಸ್ಟ್ ಟೈಮ್ ಸುಹಾಸ್ ಶೆಟ್ಟಿ ಮರ್ಡರ್ ಆದಂಥ ಟೈಮ್ನಲ್ಲಿ ಮಂಗಳೂರಿಗೆ ಹೋದ್ರು, ಸಭೆ ಮಾಡಿದ್ರು. ಒಂದು ಟಾಸ್ಕ್ ಫೋರ್ಸ್ ಇರುತ್ತೆ, ಇನ್ಮೇಲೆ ಈ ರೀತಿಯ ಘಟನೆಗಳು ಆಗದೆ ಇರೋ ರೀತಿಯಲ್ಲೇ ಇದು ನೋಡ್ಕೊಳ್ಳುತ್ತೆ. ಅವ್ರು ಹೇಳಿ ನನಗನ್ಸಿದ ಮಟ್ಟಿಗೆ ಒಂದು 15 ದಿನನೂ ಆಗಿಲ್ಲ ಅನ್ಸುತ್ತೆ, ಆಗಲೇ ಒಂದು ಹೆಣ ಬಿತ್ತು. ಹೋಮ್ ಮಿನಿಸ್ಟರ್ ಮಾತಿಗೆ ಕಿಮ್ಮತ್ತೇ ಇಲ್ಲ. ಈ ಇಡಿ ಶಾಕ್ ಇಂದ ಇನ್ನೂ ಆಚೆ ಬಂದಿಲ್ವಾ ಅಂತ ಅವ್ರ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ವಾ ಸುರೇಶ್? ಬಹುಶಃ ಅದರ ಲೇವಾದೇವಿ, ಅದರ ಸೆಟಲ್ಮೆಂಟ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಗೃಹ ಸಚಿವರು. ಸ್ಮಿತಾ, ಈಗಲೂ ಕೂಡ ಅವರ ಪ್ರತಿಕ್ರಿಯೆಗೋಸ್ಕರನೇ ಕಾಯ್ತಾ ಇದ್ದೀವಿ. ನಾವು ಕೂಡ ಸದಾಶಿವನಗರದ ನಿವಾಸದಲ್ಲಿರ್ತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದ ಬಳಿನೇ ಈಗಲೂ ಕೂಡ ನಾವು ಇಲ್ಲೇ ಇದ್ದೇವೆ. ನಾವು ಈಗಲೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಬಹುದು, ಬರ್ತಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತಕ್ಕಂಥ ಕಾಯ್ತಾನೆ ಇದ್ದೀವಿ. ಆದರೆ ಈವರೆಗೂ ಕೂಡ ಆ ಥರದ ಯಾವುದೇ ಒಂದು ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಜೊತೆಗೆ ನಿನ್ನೆ ಕೂಡ ನಾವು ಇದೇ ಕರಾವಳಿ ಭಾಗದಲ್ಲಿ ಆಗ್ತಾ ಇರ್ತಕ್ಕಂತಹ ಮರ್ಡರ್ಗಳು, ರಿವೆಂಜ್ ಮರ್ಡರ್ಗಳು ಏನಾಗ್ತದೆ ಇದರ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೇಳೋದಕ್ಕೂ ಕೂಡ ಹೋದಂಥ ಸಂದರ್ಭದಲ್ಲಿ ಇವತ್ತು ಸಚಿವರು ಪ್ರತಿಕ್ರಿಯೆಗಳನ್ನು ನೀಡೋದಿಲ್ಲ ಮಾಧ್ಯಮಗಳಿಗೆ, ನಾಳೆ ಬನ್ನಿ ಅಂತ ಹೇಳ್ಕಳಿಸುವಂಥ ಒಂದು ಪ್ರವೃತ್ತಿಯನ್ನು ಕೂಡ ಇತ್ತೀಚೆಗೆ ಗೃಹ ಸಚಿವರು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಏಕೆಂತಂದರೆ ಈ ಒಂದು ಮೊನ್ನೆ ಇತ್ತೀಚೆಗೆ ಏನು ತಮ್ಮ ಸಿದ್ಧಾರ್ಥ ಸಂಸ್ಥೆಯ ಮೇಲೆ ಇಡೀ ದಾಳಿ ಆಯಿತು, ಅದಾದ ನಂತರ ಒಂದಷ್ಟು ಮಾಧ್ಯಮಗಳಿಂದ ತುಂಬ ಅಂತರವನ್ನು ಕಾಯ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗೃಹ ಸಚಿವರು. ಆದಾಗ್ಯೂ ಕೂಡ ವಿಚಾರ ಬೇರೆ ಆದರೂ ಕೂಡ ಇಡೀ ದಾಳಿ ಅಲ್ಲದೆ ಹೋದರೂ ನಾವು ಕರಾವಳಿ ಭಾಗದಲ್ಲಿ ಹತ್ಯೆ ಆಯಿತು, ರಿವೆಂಜ್ ಮರ್ಡರ್ ನಡೀತಾ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಕೂಡ ನಾವು ಮಾಧ್ಯಮಗಳ ಪ್ರಶ್ನೆಯನ್ನು ಕೇಳೋಣ ಅಂತ ಪ್ರಯತ್ನ ಮಾಡಿದ್ರೆ ಗೃಹ ಸಚಿವರೇ ಕೈಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಅದು ಕೂಡ ಎಲ್ಲೋ ಜಿಲ್ಲಾ ಪ್ರತಿನಿಧಿಗಳಾದರೆ ಪರವಾಗಿಲ್ಲ, ನಾವು ಬೆಂಗಳೂರಿನ ಪ್ರತಿನಿಧಿಗಳಾಗಿ ಇಲ್ಲೇ ಪ್ರತಿದಿನ ಕೂಡ ನಾವು ವಿಧಾನಸೌಧ ಎಡತಾಗ್ತಾ ಇರ್ತೇವೆ. ಇಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅವರು ಕೇರ್ ಮಾಡದೆ ನಮಗೂ ಕೂಡ ಪ್ರತಿಕ್ರಿಯೆಯನ್ನು ನೀಡದೆ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಶೋಚನೀಯ. ಯಾಕೆಂದರೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಮಾತಾಡ್ತಾ ಇಲ್ಲ ಅಂತಂದರೆ ನಿಜಕ್ಕೂ ಕೂಡ ಅವ್ರು ಇನ್ನೂ ಎಲ್ಲೋ ಒಂದು ರೀತಿಯಲ್ಲಿ ಇಡೀ ಒಂದು ಡಿಪ್ರೆಷನ್ ಏನಿತ್ತು ಇದರಿಂದ ಎಲ್ಲೋ ಆಚೆ ಬಂದಿರೋಂತೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು. ನೋಡಿ, ಆಂಟಿ ಕಮ್ಯುನಲ್ ವಿಂಗನ್ನು ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಪರಮೇಶ್ವರ್ ಅವರು. ಹಿಂದೆ ಕರಾವಳಿ ಭಾಗದಲ್ಲಿ ಆಗದಿರ್ತಕ್ಕಂತಹ ಮರ್ಡರ್ಗಳನ್ನ ಶಾಶ್ವತವಾಗಿ ತಡಿಬೇಕು ಅಂತಕ್ಕಂಥ ಮಾತನ್ನು ಕಳೆದ 2 ವರ್ಷಗಳಿಂದನೂ ಕೂಡ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡು ಬರ್ತಾನೆ ಇದೆ. ಇದೇ ಗೃಹ ಸಚಿವರು ಕೂಡ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದರೆ ಈವರೆಗೂ ಕೂಡ ಆಗಿಲ್ಲ. ಅದು ನಿಜಕ್ಕೂ ಕೂಡ ವಿಪರ್ಯಾಸ. ಯಾಕೆಂತಂದ್ರೆ ಎಲ್ಲಿಯೂ ಕೂಡ ಸುರೇಶ್ ಹೋಗ್ಲಿ ಬಿಡಿ ಪಾಪ ಅವರು. ಸುರೇಶ್ ಅವರ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮೇಲಾದ ದಾಳಿ, ಅದರಿಂದ ಆತಂಕ, ಬೇರೆ ಬೇರೆ ವಿಚಾರಗಳು, ಅವರ ಪರ್ಸನಲ್ ವಿಚಾರಗಳನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ಪರಮೇಶ್ವರ್ ಅವರು ಮಿಸ್ಸಿಂಗು, ಅವ್ರ ಆಂಟಿ ಕಮ್ಯುನಲ್ ವಿಂಗ್ ಕೂಡ ಮಿಸ್ಸಿಂಗು. ಹಿಂಗೊಂದು ಬ್ರೇಕಿಂಗ್ ಹಾಕೊಳ್ಳಿಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಎನಿವೆ, ಥ್ಯಾಂಕ್ ಯು ಸುರೇಶ್ ಇವರೆಗಿನ ಅಪ್ಡೇಟ್ಸ್ಗಾಗಿ. ಕಾಯ್ತಾ ಇರಿ, ನೋಡೋಣ ದೊಡ್ಡ ಮನಸ್ಸು ಮಾಡಿ ಪರಮೇಶ್ವರ್ ಸಾಹೇಬರು ಆಚೆ ಬಂದು ಪ್ರತಿಕ್ರಿಯೆ ನೀಡ್ತಾರೇನೋ ಅಂತ ಹೇಳಿ. ಅಟ್ಲೀಸ್ಟ್ ಪ್ರತಿಕ್ರಿಯೆ, ಮಂಗಳೂರಿಗೆಲ್ಲ ಹೋಗೋಕೆ ಪುರ್ಸೋತಿಲ್ಲ, ಅಟ್ಲೀಸ್ಟ್ ಒಂದು ರಿಯಾಕ್ಷನ್ ಕೊಡ್ತಾರ, ಕಾದ್ ನೋಡೋಣ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ಸುಹಾಸ್ ಹತ್ಯೆ ಪ್ರತೀಕಾರಕ್ಕಾಗಿ ರೆಹಮಾನ್ ಹತ್ಯೆ ನಡೆದು ಹೋಯ್ತಾ? ಇಂಥದ್ದೊಂದು ಅನುಮಾನ ರೆಹಮಾನ್ ಹತ್ಯೆ ಆದಾಗ್ಲಿಂದನೂ ಕೂಡ ಇದ್ದೇ ಇದೆ. ಈ ಬಗ್ಗೆ ಮಾರ್ಮಿಕ ಉತ್ತರ ನೀಡಿದ್ದಾರೆ ಎಡಿಜಿಪಿ ಆರ್ ಹಿತೇಂದ್ರ. ಉತ್ತರ ಎಲ್ರಿಗೂ ಗೊತ್ತೇ ಇದೆ ಅಂತ ಹೇಳೋ ಮೂಲಕ ಮಾರ್ಮಿಕ ಉತ್ತರವನ್ನ ನೀಡಿದ್ದಾರೆ. ಅಲ್ಲಿಗೆ ಎಡಿಜಿಪಿ ಆರ್ ಹಿತೇಂದ್ರ ಕೂಡ ಅಸಹಾಯಕರಾಗೋದ್ರ? ಈ ರಿವೆಂಜ್ ಕಿಲ್ಲಿಂಗ್ ಅನ್ನ ತಡೀಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಆಗ್ತಾ ಇಲ್ವಾ? ಅಬ್ದುಲ್ ರೆಹಮಾನ್ ಹತ್ಯೆ ಕೇಸ್ಗೆ ಎಡಿಜಿಪಿ ಉತ್ತರ ಕೊಟ್ಟಿರೋದು ಈ ರೀತಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸಬರು, ಜಿಲ್ಲೆಗೆ ನೀವು ಯಾರೂ ಕೂಡ ಹೊಸಬರಲ್ಲ ಅಂತ ಮಾಧ್ಯಮ ಪ್ರತಿನಿಧಿಗಳಿಗೇನೆ ಹೇಳ್ಬಿಟ್ಟಿದ್ದಾರೆ ಎಡಿಜಿಪಿ. ಜಿಲ್ಲೆಯ ಇತಿಹಾಸ ನಿಮಗೆ ಚೆನ್ನಾಗಿ ಗೊತ್ತಿದೆ, ಪ್ರಶ್ನೆಯ ಜೊತೆಗೆ ಉತ್ತರ ಕೂಡ ನಿಮಗೆ ಗೊತ್ತೇ ಇದೆ ಅಂತ ಹೇಳೋ ಮೂಲಕ ಎಡಿಜಿಪಿ ಆರ್ ಹಿತೇಂದ್ರ ಅವರು ರೆಹಮಾನ್ ಹತ್ಯೆ ಹಿಂದಿನ ಅಸಲಿ ಕಾರಣ ಏನು ಅನ್ನೋದ್ರ ಊಹೆ ಮಾಡಿಕೊಳ್ಳಿ ಅನ್ನೋ ಥರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದ ಭಾಗಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆ 3 ಡೇಸ್ವರೆಗೆ ನಿಷೇಧಾಜ್ಞೆ. ಮುಂದೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅದರ ತನಿಖೆ ನಡೀತಾ ಇದೆ. ಅರೆಸ್ಟ್ ಮಾಡೋದಕ್ಕೆ ಕಾಲ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನು ರಚನೆ ಮಾಡಿದ್ದಾರೆ. ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಅದನ್ನು ಮಾಹಿತಿಯನ್ನು ಹಂಚಿಕೊಳ್ಳಬೇಕು.
ಅದು ಕೆಲವೆಲ್ಲ ನಾನು ಈ ಲಾಸ್ಟ್ ಕೇಸ್ ಆದಮೇಲೆ ಕೂಡ ಅಬ್ಸರ್ವ್ ಮಾಡಿದ್ವಿ, ಭಾಳಷ್ಟು ಪೋಸ್ಟ್ಗಳನ್ನು ಟೇಕ್ ಡೌನ್ ಮಾಡಿದ್ದಾರೆ, ಕೆಲವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದಾರೆ. ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಿಜ ಅಂತ ಹೇಳಿ ನಂಬೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಕೆಲವೆಲ್ಲ ಗೋಸ್ಟ್ ಅಕೌಂಟ್ಸ್ ಇದ್ದಾರೆ, ಕೆಲವೆಲ್ಲ ಫಾರಿನಲ್ಲಿ ಕೂತಿದ್ರು ಓದಿದ್ದಾರೆ, ಕೆಲವು ಹ್ಯಾಂಡಲ್ಸ್ ಎಲ್ಲ ಫಾರಿನ್ ಮೆಟಾ ಮತ್ತು ಇನ್ಸ್ಟಾಗ್ರಾಮ್ ಇದೆಲ್ಲ ಮೆಟಾದಿಂದನೂ ಕೂಡ ಭಾಳಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಸೊ ಹಾಗಾಗಿ ಇದೆಲ್ಲನೂ ಇಲ್ಲಿ ಮುಂಚೆ ವಾಟ್ಸಪ್ ಕಾಲ್ಸು ಅದು ಇದು ಎಲ್ಲ ಮಾಡ್ತಾಯಿದ್ರು. ಈಗ ಇಲ್ಲಿ ಜನ ಇಲ್ಲಿ ಸ್ವಲ್ಪ ಬುದ್ಧಿವಂತರು ಟೆಕ್ನಾಲಜಿ ಬಳಸ್ತಾರೆ, ಹಾಗಂತ ಬರೋದೆಲ್ಲ ನಿಜ ಅಂತ ಹೇಳಿ ನಂಬೋಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಪ್ರವೋಕ್ ಆಗಬೇಡಿ, ಉದ್ವೇಗಕ್ಕೆ ಒಳಗಾಗಬೇಡಿ, ಪೊಲೀಸ್ ಇಲಾಖೆಯಲ್ಲಿ ನಂಬಿಕೆ ಇಡಿ, ಶಾಂತಿ ಸುವ್ಯವಸ್ಥೆ ಕಾಪಾಡೋಕ್ಕೆ ಇದು ನಿಮ್ಮ ಜಿಲ್ಲೆ, ಶಾಂತಿ ಸುವ್ಯವಸ್ಥೆ ಕಾಪಾಡೋದು ನಿಮ್ಮ ಕೈಲೇ ಇದೆ. ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದ ಭಾಗಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆ 3 ಡೇಸ್ವರೆಗೆ ನಿಷೇಧಾಜ್ಞೆನ ಸಂಬಂಧಪಟ್ಟ ಅಧಿಕಾರಿಗಳು ಹೊರಡಿಸಿದ್ದಾರೆ. ಈಗ ಕ್ರಿಮೇಷನ್ ಮಧ್ಯಾಹ್ನ 1:30-2 ಗಂಟೆ ಸುಮಾರಿಗೆ ಶಾಂತಿಯುತವಾಗಿ ಮುಗಿದಿದೆ. ಕ್ರಿಮೇಷನ್ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದ ಎಲ್ಲ ನಾಗರಿಕರಿಗೆ ನಾನು ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ. ಮುಂದೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅದರ ತನಿಖೆ ಈಗ ನಡೀತಾ ಇದೆ. ಅರೆಸ್ಟ್ ಮಾಡೋದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನು ರಚನೆ ಮಾಡಿದ್ದಾರೆ. ಈಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಅದನ್ನು ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಈ ಕಡೆ ಹೋಮ್ ಮಿನಿಸ್ಟರ್ ಸಾಹೇಬ್ರ ಕತೆ ಹಿಂಗೆ. ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಹೊತ್ತಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಸಾಹೇಬ್ರು ಎಲ್ಲಿದ್ದಾರೆ ನಮಗಂತೂ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂರ್ತಾರೆ, ಒಂದು ಟ್ವೀಟ್ ಮಾಡಿ ಮುಗಿದೋಯ್ತು. ಶಿವಮೊಗ್ಗದಲ್ಲಿ ಮಾತಾಡಿದ್ರು, ಮತ್ತೆ ಅದು ಬೇರೆ ರೀತಿಯದ್ದೇ ದಾಟಿಯನ್ನು ಪಡ್ಕೊಳ್ತು. ಇನ್ನು ಈ ಕಡೆ DCM DK ಶಿವಕುಮಾರ್ ಅವರು ತನಗೂ ಈ ಉದ್ವಿಗ್ನ ಪರಿಸ್ಥಿತಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ನಡೆದುಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಹೋಮ್ ಮಿನಿಸ್ಟರ್ ಹಾಗೇನೆ ಉಸ್ತುವಾರಿ ಸಚಿವರು ಮಾತಾಡಬೇಕು, ಆಮೇಲೆ ನಾವು DCM ಸಾಹೇಬ್ರವರೆಗೂ ಬರೋಣ. ಇವರೆಲ್ಲಿ ಅನ್ನುವಂಥದ್ದೇ ಈಗ ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಈ ಕುರಿತು ಒಂದು ವರದಿ ನೋಡ್ಕೊಂಬರೋಣ ಬನ್ನಿ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಾ? ಟ್ವೀಟ್ ಮಾಡಿದ್ರೆ ಸಾಕೋ, ಸಮಸ್ಯೆಗೆ ಉತ್ತರ ಬೇಡವಾ? ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಸದ್ಯ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಜವಾಬ್ದಾರಿ ಮರೆತು ಸುಮ್ಮನಾಗಿದ್ದಾರೆ. ಹೌದು, ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಯುವಕನ ಬರ್ಬರ ಹತ್ಯೆಯಾಗಿದೆ. ಈ ಮಧ್ಯೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಘಟನೆ ಬಗ್ಗೆ ಟ್ವೀಟ್ ಮಾಡಿ ತಮ್ಮ ಕೆಲಸ ಮುಗಿದಿದೆ ಎಂದು ಕೈ ತೊಳೆದುಕೊಂಡಿದ್ದಾರೆ. ಸದ್ಯ ಉದ್ವಿಗ್ನಗೊಂಡಿರುವ ಮಂಗಳೂರಿನಲ್ಲಿ ಶಾಂತಿ ನೆಲೆಸಬೇಕಿದೆ. ಆದ್ರೆ ಜವಾಬ್ದಾರಿ ಹೊತ್ತಿಕೊಳ್ಳಬೇಕಾದವರೇ ಮೌನ ವಹಿಸಿದ್ರೆ ಜನಸಾಮಾನ್ಯರ ಗತಿಯೇನು ಎಂಬ ಪ್ರಶ್ನೆ ಕಾಡಿದೆ. ಮೌನಕ್ಕೆ ಜಾರಿದ DCM DK ಶಿವಕುಮಾರ್. ಇನ್ನು ಕೋಮು ಸಂಘರ್ಷದ ವಿಚಾರದಲ್ಲಿ ಸದಾ ಮೌನ ವಹಿಸುವ DCM DK ಶಿವಕುಮಾರ್ ಮತ್ತೆ ಎಂದಿನಂತೆ ಸೈಲೆಂಟ್ ಆಗಿದ್ದಾರೆ. ತನಗೂ ಸಂಘರ್ಷಕ್ಕೂ ಸಂಬಂಧವಿಲ್ಲದಂತೆ ವರ್ತಿಸುತ್ತಿರುವ DKಶಿ ಈ ಕ್ಷಣದವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ತಮ್ಮ ಹಿತಾಸಕ್ತಿಗೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ರಾಜಕಾರಣಿಗಳು ಸದ್ಯ ಮೌನ ವಹಿಸಿರುವುದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಳೆದ ಬಾರಿ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು ಹೋದ್ರು, ಮುಸಲ್ಮಾನ್ ಮುಖಂಡರನ್ನ ಕರೆದು ಶಾಂತಿ ಸಭೆ ನಡೆಸಿದ್ರು. ಅವರು ವಿಶ್ವಾಸವನ್ನ ಸಂಪಾದನೆ ಮಾಡುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದೆ. ಆದರೆ ಈ ಬಾರಿ ಉಲ್ಟಾ. ಅಬ್ದುಲ್ ರೆಹಮಾನ್ ಮರ್ಡರ್ ಆದ ನಂತರದಲ್ಲಿ ಈಗ ಕರಾವಳಿ ಭಾಗದಲ್ಲಿ ಮುಸ್ಲಿಂ ಸಮುದಾಯ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿ ಪರಿಸ್ಥಿತಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ ಮುಸ್ಲಿಂ ಸಮುದಾಯ. ದಕ್ಷಿಣ ಕನ್ನಡ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದೆ. ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ಕೆ ಅಶ್ರಫ್ ರಾಜೀನಾಮೆ ನೀಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ NSUIನ ಮುಸ್ಲಿಂ ನಾಯಕರು ಕೂಡ ರಿಸೈನ್ ಮಾಡ್ತಿದ್ದಾರೆ. ಇವತ್ತು ಸಂಜೆ ಮತ್ತಷ್ಟು ನಾಯಕರು ರಾಜೀನಾಮೆ ನೀಡೋ ಸಾಧ್ಯತೆ ಇದೆ. ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬೇಸರ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಹಿಮಾನ್ ಹತ್ಯೆ, ಸರ್ಕಾರದ ವಿರುದ್ಧ ಆಕ್ರೋಶ.
ಕಾಂಗ್ರೆಸ್ ಮುಸ್ಲಿಂ ನಾಯಕರ ರಾಜೀನಾಮೆ ಪರ್ವ. ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಜಿಲ್ಲೆಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲೆಗೆ ಆಗಮಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಹೌದು, ಸಾಲು ಸಾಲು ಕೊಲೆಗಳು, ಗುಂಪು ಗಲಭೆಗಳು, ಕೋಮುವಾದದ ಕಿಚ್ಚು ಕರಾವಳಿಯ ಜನರ ಶಾಂತಿಯನ್ನೇ ನುಂಗಿ ಹಾಕಿದೆ. ಇತ್ತೀಚೆಗೆ ತಾನೇ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಬಳಿಕ ಈಗ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಎಂಬಾತನ ಬರ್ಬರ ಹತ್ಯೆಯಾಗಿದೆ. ಈ ಹಿನ್ನೆಲೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬೇಸರ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ಬೋಳಾರದ ಶಾದಿ ಮಾಲ್ನಲ್ಲಿ 2:30 ಗಂಟೆಗೆ ಮೀಟಿಂಗ್ ಇದೆ. ರಾಜೀನಾಮೆ ನೀಡುವ ಇದು ಅದನ್ನು ಪ್ರಕಟಿಸುವುದಷ್ಟೇ. ಮೀಟಿಂಗ್ ಆಗಿ ಡಿಸೈಡ್ ಮಾಡಿದ್ದೇವೆ. ಸದ್ಯ ಸರ್ಕಾರದ ವಿರುದ್ಧ ಮುನಿಸಿಕೊಂಡಿರುವ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜೀನಾಮೆ ನೀಡಲಿದ್ದಾರಂತೆ. ಇಂದು ಸಂಜೆ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಸಭೆ ನಡೆಯಲಿದ್ದು ಬಳಿಕ ರಾಜೀನಾಮೆ ಪ್ರಕಟಿಸಲಿದ್ದಾರೆ. ನಮಗೆ ಈ ದರಿದ್ರ ಸರ್ಕಾರ ಬೇಡ. ಈ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಇವರು ರಾಜೀನಾಮೆ ಕೊಟ್ಟು ಹೋಗ್ಲಿ, ರಾಷ್ಟ್ರಪತಿ ಆಡಳಿತ ಜಾರಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಸ್ಪೀಕರ್ ಸಾಹೇಬರು, ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ, ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಿ ಏನಾಗಿದ್ರು ಕೂಡ ಗಡಿಬಿಡಿ ಹಾಕಂತ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಇವತ್ತು, ಅವರದೇ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆಯಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಗಡಿಬಿಡಿ, ಆತಂಕ ಬೇಡ ಎನ್ನುತ್ತಾರೆ. ಸ್ಪೀಕರ್ ಇದ್ದು ಜಿಲ್ಲೆಯಲ್ಲಿ ಕೊಲೆಯಂತಹ ಘಟನೆಗಳು ಹೆಚ್ಚಾಗುತ್ತಿವೆ. ಸರ್ಕಾರ ಈ ಕೋಮುವಾದಿಗಳ ಜೊತೆಗೆ ಸೇರಿಕೊಂಡಿದೆಯೋ ಎನ್ನುವ ಅನುಮಾನ ಮೂಡುತ್ತಿದೆಯಾ ಎಂದು ಮುಸ್ಲಿಂ ಮುಖಂಡರು ಪ್ರಶ್ನೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರಾವಳಿ ಮುಸ್ಲಿಮರನ್ನ ಈಗ ಒಂದು ಆತಂಕ ಕಾಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮದೇ ಸಮುದಾಯದ ನಾಯಕರಿದ್ರೂ ಕೂಡ ನಮ್ಮದೇ ಸಮುದಾಯದ ಯುವಕರು ಈ ರೀತಿ ಹತ್ಯೆಗೀಡಾಗ್ತಾ ಇದ್ರು. ಅದನ್ನ ತಡೆಯುವಂತಹ ಕೆಲಸ ಆಗ್ತಾ ಇಲ್ಲ. ಇಂಥ ಪಾರ್ಟಿ ನಮಗೆ ಬೇಕಾ, ಈ ಅಧಿಕಾರ ನಮಗೆ ಬೇಕಾ ಅಂತ ಮುಸ್ಲಿಂ ಮುಖಂಡರು ಅವರದ್ದೇ ಪಾರ್ಟಿಯಲ್ಲಿರುವಂತಹ ಮುಸ್ಲಿಂ ಮುಖಂಡರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪರಮೇಶ್ವರ್ ಅವರು ಮಂಗಳೂರಿಗೆ ಬಂದು ಹೇಳಿದಂತಹ ಆ ಒಂದು ಟಾಸ್ಕ್ ಫೋರ್ಸ್ ಇನ್ನೂ ಕೂಡ ರಚನೆ ಆಗಿಲ್ಲ. ಅದು ವಿಳಂಬ ಯಾಕಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಈ ಮುಖಂಡರು ಮಾಡ್ತಾ ಇದ್ದಾರೆ. ಇನ್ನ ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ಪ್ರಚೋದನಕಾರಿಯಾಗಿ ಮಾತಾಡುವಂತಹ ಕೆಲಸ ಜೋರಾಗ್ತಾ ಇದೆ. ಅಂಥವ್ರ ಮೇಲೆ ನಿಗಾ ವಹಿಸುವಂಥದ್ದು, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ. ಇದು ಯಾಕೆ ಅಂತ, ಸೊ ಇದು ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ಬೇಸರಗೊಂಡು ಸಾಮೂಹಿಕ ರಾಜೀನಾಮೆಗೆ ಈಗ ಮುಂದಾಗಿದ್ದಾರೆ ಮುಸ್ಲಿಂ ಮುಖಂಡರು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, UT ಖಾದರ್ ಅವರು ದಕ್ಷಿಣ ಕನ್ನಡದಲ್ಲಿದ್ದಾರೆ, ಸ್ಪೀಕರ್ ಆಗಿ ಸದ್ಯ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅನೇಕ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಆದಾಗ್ಯೂ ಕೂಡ ನಮಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಆ ಮುಸ್ಲಿಂ ಸಮುದಾಯದ ಒಂದು ಅಭಿಪ್ರಾಯ. ಈಗ ಏನ್ ಮಾಡಬೇಕು ಅವ್ರ ಪ್ರಕಾರ ಅಂತಂದ್ರೆ, ಇನ್ನು ಮುಂದೆ ಯಾರು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಕೂಡ್ದು, ಮುಸ್ಲಿಮರು ಅಂತಂದ್ರೆ ಭಯ ಇರಬೇಕು, ಯಾವ ಕಾರಣಕ್ಕೂ ಈ ರೀತಿಯ ಪರಿಸ್ಥಿತಿ ಮರುಕಳಿಸಬಾರ್ದು, ಅದಕ್ಕೆ ನೀವೆಲ್ಲ ನಿಗಾ ವಹಿಸ್ಬೇಕು, ಸರ್ಕಾರ ನಮಗಾಗಿರೋದ್ರಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಇದಾಗ್ಲಿಲ್ಲ ಅಂತಂದ್ರೆ ಎಲ್ಲರೂ ಆಚೆ ಬರ್ತೀವಿ, ರಾಜೀನಾಮೆಯನ್ನ ಕೊಡ್ತೀವಿ ಅಂತ. ಏನ್ ನಡೀತಾ ಇದೆ ಕರಾವಳಿಯಲ್ಲಿ? ಮುಸ್ಲಿಂ ಸಮುದಾಯದವರಿಗೆ ಕಾಂಗ್ರೆಸ್ನ ವಿಚಾರವಾಗಿ ಯಾವ ಕಾರಣಕ್ಕೆ ಬೇಸರ ಇದೆ? ಶ್ರೀಪಾದ್ ಪಾಟೀಲ್, ಕಾಂಗ್ರೆಸ್ನ ಏನು ಅಲ್ಪಸಂಖ್ಯಾತ ಘಟಕದ ಮುಸ್ಲಿಮರು ಜೊತೆಗೆ ಇತರ ಹುದ್ದೆಯಲ್ಲಿರುವಂತಹ ಕಾಂಗ್ರೆಸ್ನ ಮುಖಂಡರು ಕೂಡ ಬಹಳಷ್ಟು ಆಕ್ರೋಶಗೊಂಡಿರುವಂಥದ್ದು. ಹಾಗೆ ನೋಡಿದರೆ ಇದೇ ಅಬ್ದುಲ್ ರಹಿಮಾನ್ ಅವರ ಪ್ರಕರಣ ಮಾತ್ರವಲ್ಲ, ಈ ಹಿಂದೆ ಒಂದು ಉಡುಪಿನಲ್ಲಿ ಅಶ್ರಫ್ ಕೊಲೆ ಪ್ರಕರಣ ಆಗಿತ್ತು. ಆವಾಗಲೇ ಏನು ಕಾಂಗ್ರೆಸ್ಸಿನಲ್ಲಿದ್ದಂತಹ ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ಉಡುಪಿನಲ್ಲಿ ಅಶ್ರಫ್ ಕೊಲೆಯಾದ ನಂತರದಲ್ಲಿ ಜಿ ಪರಮೇಶ್ವರ್ ಅವರು ಇದಕ್ಕೊಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಏನು ಅಶ್ರಫ್ ಏನಿದ್ದೇನೆ ಆತ
ಪಾಕಿಸ್ತಾನ ಜಿಂದಾಬಾದ್ ಕೂಗಿದೆ, ಈ ಕಾರಣಕ್ಕಾಗಿ ಹತ್ಯೆ ಆಯಿತು ಅನ್ನುವಂಥ ಹೇಳಿಕೆಯನ್ನು ಜಿ ಪರಮೇಶ್ವರ್ ಅವರು ಕೊಟ್ಟರು. ಈ ಹೇಳಿಕೆ ವಿರುದ್ಧ ಬಹಳಷ್ಟು ಮುಖಂಡರು ಅಂದರೆ ಕಾಂಗ್ರೆಸ್ನಲ್ಲಿದ್ದಂಥ ಮುಸ್ಲಿಂ ಮುಖಂಡರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜಿ ಪರಮೇಶ್ವರ್ ಅವರ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ರು ಮತ್ತು ರಾಜೀನಾಮೆಗೂ ಕೂಡ ಅವತ್ತು ಒತ್ತಾಯಿಸಿದ್ರು. ಆ ಬಳಿಕ ಮಂಗಳೂರಿಗೆ ಬಂದಂಥ ಜಿ ಪರಮೇಶ್ವರ್ ಅವರು ಸರ್ಕಿಟ್ ಹೌಸ್ನಲ್ಲಿ ಮುಸ್ಲಿಂ ಮುಖಂಡರ ಸಭೆ ಕೂಡ ಮಾಡ್ತಾರೆ. ಸಭೆಯಲ್ಲೂ ಕೂಡ ಬಹಳಷ್ಟು ಗದ್ದಲ ಆಗಿ ಗಲಾಟೆ ಕೂಡ ಆಗಿತ್ತು. ಅದರ ಬಳಿಕ ಏನು ಜಿಲ್ಲೆಯಲ್ಲಿದ್ದಂಥ ಒಂದಷ್ಟು ಕಾಂಗ್ರೆಸ್ ಮುಖಂಡರು ಅವರನ್ನು ಸಮಾಧಾನಕ್ಕೆ ಮಾಡಿ ಒಂದಷ್ಟು ತಣ್ಣಗಾಗಿತ್ತು. ಆದರೆ ಈಗ ಅಬ್ದುಲ್ ರೆಹಮಾನ್ ಅವರ ಹತ್ಯೆಯ ಬಳಿಕ ಅವರಲ್ಲಿದ್ದಂಥ ಏನು ಆಕ್ರೋಶ ಮತ್ತೆ ಹೊರ ಬಂದಿರುವಂಥದ್ದು. ಈಗ ಬಹಳಷ್ಟು ಜನ ಅಂದರೆ ಕಾಂಗ್ರೆಸ್ನಲ್ಲಿದ್ದಂಥ ಬಹಳಷ್ಟು ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ಹೊರಹಾಕಿ ರಾಜೀನಾಮೆಗೂ ಕೂಡ ಸಿದ್ಧರಾಗ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಮಂಗಳೂರಿನ ಶಾದಿ ಮಾಲ್ನಲ್ಲಿ ಮಹತ್ವದ ಸಭೆ ನಡೆಸಿ ಸಭೆಯ ಬಳಿಕ ಕಾಂಗ್ರೆಸ್ಸಿಗೆ ರಾಜೀನಾಮೆಯನ್ನು ಕೂಡ ಒಂದಷ್ಟು ಜನ ಮುಸ್ಲಿಂ ಮುಖಂಡರು ಸಲ್ಲಿಸಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಮುಖಂಡರಾದಂಥ ಕೆ ಅಶ್ರಫ್ ಅವರು ರಾಜೀನಾಮೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿದ್ದರು ಕೆ ಅಶ್ರಫ್ ಅವರು. ಈ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ರು, ಜೊತೆಗೆ ಹಲವು ಬಾರಿ ಕಾರ್ಪೊರೇಟರ್ ಕೂಡ ಆಗಿದ್ರು. ಅವರು ಸದ್ಯ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಈಗ ಮಧ್ಯಾಹ್ನ ಏನು ಸಭೆ ಆಗುತ್ತೆ, ಸಭೆ ಬಳಿಕ ಮತ್ತಷ್ಟು ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಕರಾವಳಿ ಭಾಗದಲ್ಲಿ ಆಗ್ತಾ ಇರುವ ಈ ಬ್ಯಾಕ್ ಟು ಬ್ಯಾಕ್ ಹತ್ಯೆಗಳು, ಹಲ್ಲೆ ಪ್ರಕರಣಗಳು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಪೊಲೀಸು, ಕಾನೂನು, ಅದರ ವ್ಯವಸ್ಥೆ ಇದ್ರ ಬಗ್ಗೆ ಭಯಾನೇ ಇಲ್ವಾ ಅನ್ನೋ ಅನುಮಾನ ಹುಟ್ಟುತ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ದಕ್ಷಿಣ ಕನ್ನಡ. ಇದೀಗ ಮತ್ತೆ ಪ್ರತೀಕಾರದ ಮಾತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಇನ್ನು ಕನ್ನಡ ಭಾಷೆಯ ವಿಚಾರವಾಗಿ ಕಮಲ್ ಹಾಸನ್ ಆಡಿರುವ ಮಾತು ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಮಲ್ ಹಾಸನ್ ಇತಿಹಾಸ ತಿಳಿದು ಮಾತಾಡಬೇಕಾಗಿತ್ತು, ತಿಳುವಳಿಕೆಯ ಕೊರತೆ, ಹೀಗಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಎಲ್ಲ ಕಡೆನೂ ಪ್ರತಿಭಟನೆಗಳಾಗ್ತಾ ಇದೆ. ಪ್ರವೀಣ್ ಕುಮಾರ್ ಶೆಟ್ಟಿ FIR ಕೂಡ ದಾಖಲಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಕಮಲ್ ಹಾಸನ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಕನ್ನಡಿಗರಿಗೆ ಕ್ಷಮೆ ಯಾಚಿಸೋದಕ್ಕೆ ಬಿಲ್ಕುಲ್ ನಿರಾಕರಣೆ ಮಾಡಿದ್ದಾರೆ. ಆಕ್ರೋಶ. ನಟ ಕಮಲ್ ಹಾಸನ್ ಮಾತಿಗೆ ಕರುನಾಡಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋ ವಿಶ್ವರೂಪಿ ಮಾತಿಗೆ ಕನ್ನಡಿಗರು ಕೆರಳಿದ್ದಾರೆ. ಕಮಲ್ ಹಾಸನ್ ಅಭಿನಯದ ಸಿನಿಮಾಗಳನ್ನ ಕರುನಾಡಲ್ಲಿ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಮಲ್ ಕ್ಷಮೆ ಕೇಳಲೇಬೇಕು ಅಂತ ಕನ್ನಡಿಗರು ಪಟ್ಟು ಹಿಡಿದಿದ್ದಾರೆ. ಕನ್ನಡಿಗರ ಆಕ್ರೋಶಕ್ಕೆ ಕಮಲ್ ಡೋಂಟ್ ಕೇರ್. ಕ್ಷಮೆ ಯಾಚಿಸುವ ಪ್ರಶ್ನೆ ಇಲ್ಲ ಅಂದ ಕಮಲ್ ಹಾಸನ್ ಕೊಟ್ಟ ಒಂದೇ ಒಂದು ಹೇಳಿಕೆ ಕರುನಾಡಲ್ಲಿ ವಿವಾದದ ಕಿಡಿ ಹೊತ್ತಿಸಿದೆ. ಇಷ್ಟಾದ್ರೂ ಉಳಗ ನಾಯಕನ್ ಕ್ಯಾರೆ ಅಂತಿಲ್ಲ, ಕ್ಷಮೆ ಯಾಚನೆಗೂ ಒಪ್ಪುತ್ತಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಯಾಚಿಸಿದೆ ಇಲ್ಲ ಅಂತ ಕಮಲ್ ಕಟ್ಟಿ ಮುರಿದಂತೆ ಹೇಳಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ಮಾತನಾಡಿದ ನಟ ಕಮಲ್ ಹಾಸನ್, ಕನ್ನಡ ಭಾಷೆ ಬಗ್ಗೆ ನಾನು ನೀಡಿದ ಹೇಳಿಕೆಗೆ ಕ್ಷಮೆ ಯಾಚಿಸಲ್ಲ ಎಂದಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಮತ್ತದೇ ಮೊಂಡಾಟ ಮುಂದುವರಿಸಿದ್ದಾರೆ. If you look at it from the northern point of view, yes, what they say according to them is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. ಇದಿಷ್ಟೇ ಅಲ್ಲ, ನಾನು ಭಾಷಾ ಪ್ರೀತಿಯಿಂದ ಈ ಮಾತು ಹೇಳಿದ್ದೇನೆ ಅಂತ ಕಮಲ್ ಹೇಳಿದ್ದಾರೆ. ನನ್ನನ್ನು ಸೇರಿ ಭಾಷೆ ಬಗ್ಗೆ ಮಾತನಾಡಲು ರಾಜಕಾರಣಿಗಳು ಅನರ್ಹ. ನಾನು ಹೇಳ್ತಿರೋದು ಉತ್ತರ ಅಲ್ಲ, ವಿವರಣೆ ಅಂತ ಕಮಲ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. The Kannadigas said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about
language. They don't have the education enough to talk about it. That includes me. So let's leave all these very in-depth discussions to historians, archaeologists, and language experts. ಕಮಲ್ ಹೇಳಿಕೆ ದೊಡ್ಡ ವಿಷಯ ಮಾಡಬೇಡಿ. ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅವಮಾನ ಮಾಡಿದ್ದನ್ನ ದೊಡ್ಡ ಧ್ವನಿಯಲ್ಲಿ ಖಂಡಿಸಬೇಕಿದ್ದ ನಟ ಶಿವರಾಜ್ ಕುಮಾರ್, ಕನ್ನಡದ ಬಗ್ಗೆ ಕಮಲ್ ಹಾಸನ್ಗೂ ಪ್ರೀತಿ ಇದೆ, ಯಾಕೆ ಇದನ್ನ ದೊಡ್ಡ ವಿಷಯ ಮಾಡ್ತೀರಾ ಎಂದಿದ್ದಾರೆ. ತಮಿಳು ನಟನಿಗೆ ಹಿರಿಯ ನಟ ಶ್ರೀನಾಥ್ ಟಾಂಗ್. ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ, ಅದು ತಾನೇ ಹುಟ್ಟಿದೆ. ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ. ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟಿತು, ಏನು ಹುಟ್ಟಿತು ಕನ್ನಡಿಗರಿಗೆ ಗೊತ್ತಿದೆ. ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ. ಏನೋ ಭಾವನಾತ್ಮಕವಾಗಿ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ. ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅನ್ಕೋಬಾರ್ದು. ಮುತ್ತು ಹೊಡೆದರೆ ಹೋಯ್ತು, ಮಾತು ಆಡಿದರೆ ಹೋಯ್ತು. ಈಗಲೂ ಕಮಲ್ ಹಾಸನ್ ಕ್ಷಮೆ ಯಾಚಿಸಿದ್ರೆ ಕನ್ನಡಿಗರು ಕ್ಷಮಿಸ್ತಾರೆ. ಆದ್ರೆ ಈ ತಮಿಳು ನಟ ಕ್ಷಮೆ ಕೇಳೋ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲು ಕನ್ನಡದ ಬಗ್ಗೆ ಉದ್ದಟತನದ ಹೇಳಿಕೆ ನೀಡ್ಬಿಡು, ಆಮೇಲೆ ಪ್ರೀತಿ ಕಡೆ ಕ್ಷಮೆ ಯಾಚಿಸುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಮೊಂಡಾಟವನ್ನ ಮುಂದುವರಿಸೋದು. ಇದು ನಟ ಕಮಲ್ ಹಾಸನ್ ಅವರು ಮಾಡ್ತಾ ಇರುವಂತಹ ವರ್ತನೆ. ಇದ್ರ ವಿರುದ್ಧ ಸಹಜವಾಗಿ ಕನ್ನಡಿಗರು ಕೆರಳಿದ್ದಾರೆ. ಕಮಲ್ ಹಾಸನ್ ವಿರುದ್ಧ ನಾಗತಿಹಳ್ಳಿ ಚಂದ್ರಶೇಖರ್ ಕೂಡ ಕಿಡಿಕಾರಿದ್ದಾರೆ. ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿಲ್ಲ, ತಾನಾಗಿಯೇ ಹುಟ್ಟಿದ್ದು. ಕನ್ನಡ ಬೇರೆ ಭಾಷೆಗಳನ್ನ ಬೆಳೆಸ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏನಾಗುತ್ತೆ ಅಂತಂದ್ರೆ ಅವ್ರು ಹೇಳಿದ್ದು ತುಂಬಾ ಜನ ನಿಜ ಏನೋ ಅಂತ ಹೇಳಿ ತಪ್ಪಾಗಿ ಗ್ರಹಿಸುವಂತ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ಒಬ್ಬ ಕಲಾವಿದ ಅಷ್ಟು ಓದ್ಕೊಂಡ್ರೆ ಒಳ್ಳೆಯದು. ಓದ್ಕೊಳ್ಳೋಕ್ಕಾಗಿಲ್ಲ, ಆ ವಿಷಯ ನನಗೆ ಪೂರ್ತಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಯಾರು ಗೊತ್ತಿಲ್ಲದಿರುವುದನ್ನು ಗೊತ್ತಿಲ್ಲ ಅಂತ ಹೇಳ್ತಾನೋ ಅವನ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ. ನೀವು ನೋಡಿದ್ದೀರ ಯಾವತ್ತಾದ್ರೂ ರಾಜ್ಕುಮಾರ್ ಅವರು ಎಷ್ಟು ಮುಗ್ಧತೆಯಿಂದ ಮಾತಾಡ್ತಿದ್ರು ಅಂದ್ರೆ ಅವ್ರಿಗೆ ಎಷ್ಟು ಗೊತ್ತಾದ್ರೂ ಮಾತಾಡ್ತಿದ್ರು. ಗೊತ್ತಿಲ್ಲದಿರೋದ್ರ ಆಚೆಗೆ ಹೋಗಬಾರ್ದು. ಬಹುಶಃ ಕಮಲ್ ಹಾಸನ್ ಅವರಿಗೆ ಈ ಲಿಂಗ್ವಿಸ್ಟಿಕ್ ಸೈನ್ಸ್ನ ಪರಿಚಯವೇ ಇಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಈ 5 ಪಂಚದ್ರಾವಿಡ ಭಾಷೆಗಳು ಮತ್ತು ಒಂದು ತಾಯಿ ಬೇರಿನಿಂದ ಬಂದು ಕವಲೊಡೆದಂಥ ಭಾಷೆಗಳು 3000 ವರ್ಷದಿಂದ ಅನ್ನೋದನ್ನು ಭಾರತೀಯ ಭಾಷಾ ವಿಜ್ಞಾನ ಸಿದ್ಧಪಡಿಸಿದೆ. ಅದಕ್ಕೆ ಪುಸ್ತಕಗಳಿದೆ, ಆಕರಗಳಿದೆ. ಏನಾಗುತ್ತೆ ಅಂತಂದ್ರೆ ಅವ್ರು ಹೇಳಿದ್ದು ತುಂಬಾ ಜನ ನಿಜ ಏನೋ ಅಂತ ಹೇಳಿ ತಪ್ಪಾಗಿ ಗ್ರಹಿಸುವಂತ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅನ್ನೋ ಹೇಳಿಕೆಯ ವಿಚಾರವಾಗಿ ನಟ ಕಮಲ್ ಹಾಸನ್ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಚಪ್ಪಲಿಯಿಂದ ಹೊಡೆದು ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಫೋಟೋಗೆ ಬೆಂಕಿ ಹಚ್ಚಿದ್ದಾರೆ. ನಿನ್ನೆ ಕನ್ನಡ ಪರ ಸಂಘಟನೆಯವರು ಕೆಲವರು ಚಪ್ಪಲಿಯಿಂದ ಹೊಡೆದ್ರು ಕಮಲ್ ಹಾಸನ್ ಭಾವಚಿತ್ರಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆಗೆ ಈ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ಗೆ ಧಿಕ್ಕಾರ, ಧಿಕ್ಕಾರ. ಕಮಲ್ ಹಾಸನ್ ವಿರೋಧಿ ತಮಿಳುನಾಡು ಧಿಕ್ಕಾರ, ಧಿಕ್ಕಾರ. ಕಮಲ್ ಹಾಸನ್ ವಿರೋಧಿ ಕಮಲ್ ಹಾಸನ್ಗೆ ಧಿಕ್ಕಾರ, ಧಿಕ್ಕಾರ. ಕಮಲ್ ಹಾಸನ್ ವಿರೋಧಿ ತಮಿಳುನಾಡು ಧಿಕ್ಕಾರ, ಧಿಕ್ಕಾರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ನೋಡಿ, ಒಬ್ಬ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತ ಅನ್ಸುತ್ತೆ ನಿಂತು ಫೋಟೋಗೆ ಬೆಂಕಿ ಹಚ್ಚಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಒಂದ್ ಕಡೆ ಖುಷಿ ಅಂದ್ರೆ ಯಾರಾದ್ರೂ ಧ್ವನಿ ಎತ್ತುತ್ತಿದ್ದಾರಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ಆ ದೃಶ್ಯ ನೋಡಿದ್ರೆ ಬೇಜಾರು ಕೂಡ ಆಗುತ್ತೆ. ಬಸವೇಶ್ವರ ನಗರ ಕನ್ನಡಿಗರು ಇರ್ತಕ್ಕಂಥ ಏರಿಯಾ. ಬೆಂಗಳೂರಿನಲ್ಲಿ ಅನೇಕ ಏರಿಯಾಗಳಲ್ಲಿ ಕನ್ನಡಿಗರೇ ಸಿಗೋದಿಲ್ಲ. ಅಂಥದ್ರಲ್ಲಿ ಬಸವೇಶ್ವರ ನಗರದಲ್ಲಿ ಕನ್ನಡಿಗರಿದ್ದಾರೆ. ಒಂದು 10 ಜನ ಬೆಂಬಲಕ್ಕೆ ಬರೋದು ಬೇಡವಾ? ಹೋಗ್ಲಿ, ಆ ರೋಡ್ನಲ್ಲಿ ಓಡಾಡ್ತಿರೋರು ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನೂ ಇಲ್ವಾ? ಇಂಥ
ಇಂಥ ಅಸಡ್ಡೆ ಮನೋಭಾವನೆನೇ ಇವತ್ತು ಕನ್ನಡದ ನೆಲದಲ್ಲೇ ನಿಂತು ಕನ್ನಡದ ಬಗ್ಗೆ ಬರ್ತಾರೆ, ಮಾತನಾಡ್ತಾರೆ, ಹೋಗ್ತಾರೆ ಅನ್ನೋ ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ಯಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಕಮಲ್ ಹಾಸನ್ ಅವರು ನೀಡಿರುವಂತಹ ಆ ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು. ಸದ್ಯ ಈ ನಟ ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನಿನ್ನೆ ತಡರಾತ್ರಿ ಬಸವೇಶ್ವರ ನಗರದಲ್ಲೂ ಕೂಡ ಓರ್ವ ಕನ್ನಡ ಪರ ಸಂಘಟನೆಯ ಯುವಕ ಒಂದು ಬ್ಯಾನರ್ಗೆ ಚಪ್ಪಲಿಯಿಂದ ಹೊಡೆದು ಅದಾದ ನಂತರ ಬೆಂಕಿ ಹಚ್ಚಿಸಿಟ್ಟಿರುವಂಥ ಘಟನೆ ಕೂಡ ನಡೆದಿದೆ. ಹಲವೆಡೆ ಆಕ್ರೋಶಕ್ಕೆ ಗುರಿಯಾಗಿದೆ. ಈ ನಡುವೆ ಇವತ್ತು ಕನ್ನಡ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ಒಂದು ಮೀಟಿಂಗ್ ಇದೆ. ಅಲ್ಲದೆ ಕರವೇ ಪ್ರವೀಣ್ ಶೆಟ್ಟಿ ಅವರು ಕೂಡ FIR ದಾಖಲಿಸಿದ್ದು, ಅಂದರೆ ಕಮಲ್ ಹಾಸನ್ ಅವರು ಏನು ಈ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಒಂದು ಕಡೆ ದೂರು ದಾಖಲಾದರೆ, ಮತ್ತೊಂದು ಕಡೆ ಕಮಲ್ ಹಾಸನ್ ಅವರು ಇಷ್ಟೆಲ್ಲ ಬೆಳವಣಿಗೆಗಳು ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಕ್ಷಮೆಯನ್ನು ಕೇಳಿಲ್ಲ. ಆ ಒಂದು ಹಂತದಲ್ಲಿ ತಮ್ಮ ವೈಯಕ್ತಿಕ ಹೇಳಿಕೆ ಜೊತೆಗೆ ಅದಕ್ಕೆ ತ್ಯಾಪೆ ಹಚ್ಚುವಂಥದ್ದು, ಅಂದರೆ ಇದು ಭಾಷಾ ತಜ್ಞರ ಜೊತೆ ಚರ್ಚೆ ಆಗಬೇಕು ಅನ್ನುವಂಥ ನಿಲುವಿನಲ್ಲಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕನ್ನಡಿಗರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಲ್ಲೆಡೆ ಈ ಬಗೆಗೆ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಇವತ್ತು ಕನ್ನಡ ಚಿತ್ರರಂಗದ ಒಂದು ವಾಣಿಜ್ಯ ಮಂಡಳಿಯಲ್ಲಿ ಈ ಬಗ್ಗೆ ಮೀಟಿಂಗ್ ಆಗ್ತಾ ಇದೆ. ಅಂದರೆ ತಗ್ ಲೈಫ್ ಅನ್ನುವಂಥ ಇವೆಂಟಲ್ಲಿ ಶಿವನ್ ಅವರ ಮುಂದೆ ಇವರು ಏನು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆ ಚಿತ್ರ ಕರ್ನಾಟಕದಲ್ಲಿ ಬ್ಯಾನ್ ಆಗಬೇಕು, ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಕಮಲ್ ಹಾಸನ್ ಅವರ ಚಿತ್ರ ಇಲ್ಲಿ ಅಂದರೆ ಬಿಡುಗಡೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಮನವಿಯನ್ನು ನೀನೇ ಕೂಡ ಕರವೇ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಬಗ್ಗೆ ಮೀಟಿಂಗ್ ಕೂಡ ನಡೀತಾ ಇದೆ ಸ್ಮಿತಾ. ಮತ್ತೊಂದು ಕಡೆ ತಮಿಳಿಗರು, ಅಂದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ತಮಿಳಿಗರು ಕಮಲ್ ಹಾಸನ್ರ ಪೋಸ್ಟರ್ಗಳನ್ನ ಅಂಟಿಸುವಂತಹ ದುರ್ವರ್ತನೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತಷ್ಟು ಕನ್ನಡಿಗರು ತಮಿಳಿಗರು ಅನ್ನುವಂತಹ ಒಂದು ಕಿಡಿ ಹಚ್ಚುವಂಥ ಕೆಲಸ ಮಾಡಬಾರ್ದು ಅನ್ನುವಂಥ ಮಾತನ್ನು ಕೂಡ ಕನ್ನಡ ಪರ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಗ್ಯಾರಂಟಿಗಳ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಆಗಾಗ ವಾಗ್ವಾದ ನಡೀತಾನೆ ಇರುತ್ತೆ. ಈಗ ಗ್ಯಾರಂಟಿ ಸ್ಕೀಮ್ನ ವಿಚಾರವಾಗಿ ಮತ್ತೊಬ್ಬರು ಮಾತಾಡಿದ್ದಾರೆ, ರಾಜು ಅವರು. ಗ್ಯಾರಂಟಿ ಯೋಜನೆ ವಿಚಾರವಾಗಿ ಅವರು ಪ್ರಸ್ತಾಪ ಮಾಡ್ತಾ, ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸಿದ್ರೆ ಬಿಡೋ ಮಾತೇ ಇಲ್ಲ. ಸರ್ಕಾರದ ಕೊರಳ ಪಟ್ಟಿ ಹಿಡಿದು ಗ್ಯಾರಂಟಿಯನ್ನ ಕೊಡಿಸ್ತೇವೆ, ನೀವೇನಾದ್ರೂ ಗ್ಯಾರಂಟಿ ನಿಲ್ಲಿಸಿದ್ರೆ ನಾವು ಬಿಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಗ್ಯಾರಂಟಿಯಿಂದಲೇ ಹೆಸರು ಹೇಳಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಇವತ್ತು ಗ್ಯಾರಂಟಿ ಬೇಡ ಅನ್ನುವಂಥ ಮಟ್ಟಿಗೆ ಬಂದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರ್ಥಿಕ ಸಲಹೆಗಾರರು CMಗೆ ಬಸವರಾಜ ರಾಯರೆಡ್ಡಿ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಅನರ್ಹರು ಅವ್ರಿಗೆ ಕಂಪ್ಲೀಟಾಗಿ ಈ ಒಂದು ಗ್ಯಾರಂಟಿಯನ್ನು ತೆಗಿತೀವಿ, ಕೇವಲ ಅರ್ಹರಿಗೆ ಮಾತ್ರ ಕೊಡ್ತೀವಿ ಅಂತ ಹಿಂದೆ ಹೇಳಿದ್ರು. ತಮ್ಮ ಗಮನಕ್ಕೂ ಕೂಡ ಇದೆ, ಎಲ್ಲರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಮತ್ತು ಅವ್ರ ಹೆಂಡ್ತಿಗೂ ಫ್ರೀ, ಈ ಥರದ್ದೆಲ್ಲ ಮಾತನ್ನು ಹೇಳಿದರು. ಸೊ ಈಗ ಗ್ಯಾರಂಟಿ ತೆಗೆಯೋದ್ರಿಂದ ಯಾವ ರೀತಿ ಅದನ್ನು ಖಂಡನೆ ಮಾಡ್ತಿರೋದು? ಮೊದಲನೇದಾಗಿ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಗೂ ಫ್ರೀ, ಅವ್ರ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂತ ಹೇಳಿದ ಸಿದ್ದರಾಮಯ್ಯನವರ ವಿಡಿಯೋನ ರಾಮಲಿಂಗಾರೆಡ್ಡಿ ಅವರು ಕಣ್ಣು ಬಿಟ್ಟುಕೊಂಡು ಕಿವಿಯನ್ನು ಅಗ್ಲ ಮಾಡಿಕೊಂಡು ಆ ವಿಡಿಯೋ ನೋಡಬೇಕು, ಸಿದ್ದರಾಮಯ್ಯನವರ ಮಾತುಗಳನ್ನು ಕೇಳ್ಕೊಳ್ಬೇಕು. ಕಾಂಗ್ರೆಸ್ಸಿನ ನಿಜವಾದ ಮುಖವಾಡ ಈಗ ಕಳಚಿ ಬಿದ್ದಿದೆ. ಜನರಿಗೆ ಮೋಸ ಮಾಡಿ, ಜನರಿಗೆ ತಪ್ಪು ದಾರಿಗೆ ಎಳೆದು ನಾವು ಭಾಳ ದೊಡ್ಡ ಅಭಿವೃದ್ಧಿಯನ್ನು ಮಾಡ್ತೀವಿ, ಗ್ಯಾರಂಟಿನೂ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವಂಥವ್ರು ಈಗ ಯಾವುದು ಬೆಲೆ ಏರಿಕೆಯನ್ನು ನಿಲ್ಲಿಸಿದ್ದಾರೆ? ಹಾಲು, ನೀರು, ವಿದ್ಯುತ್ತು, ಕರೆಂಟು, ರಸ್ತೆ, ಪೆಟ್ರೋಲು, ಡೀಸೆಲ್ಲು ಎಲ್ಲ ಆಗೋಯ್ತು. ಹುಟ್ಟಿದ ಬರ್ತ್ ಸರ್ಟಿಫಿಕೇಟ್ನಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ವರೆಗೆ ರೇಟನ್ನು ಏರಿಸಿದಿರಿ. ಎಲ್ಲಿ ಹೋಯಿತು ಅದೆಲ್ಲ ದುಡ್ಡು? ಮೊನ್ನೆ ಬಜೆಟನ್ನು ಮಂಡನೆ ಮಾಡಿದ್ದೆಷ್ಟು? 4,16,000 ಕೋಟಿ. ನೀವು ಗ್ಯಾರಂಟಿ ಕೊಡ್ತಾ ಇರೋದೆಷ್ಟು? ಬರೀ 52,000 ಕೋಟಿ. ಉಳಿದ 3.5 ಲಕ್ಷ ಕೋಟಿ ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಹಾಗಾಗಿ ಈ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ. ನೀವು ಮಾತು ಕೊಟ್ಟಿದ್ದೀರಾ, ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆಯನ್ನು ಗೆದ್ದಿದ್ದೀರಾ, ಕುತ್ತಿಗೆ ಹಿಡಿದು ಗ್ಯಾರಂಟಿಯನ್ನು ಕೊಡಿಸ್ತೀವಿ. ರಾಯರೆಡ್ಡಿಯಿಂದ ಸಿದ್ದರಾಮಯ್ಯನವರ ಪ್ರಯೋಗ ಇದು. ರಾಯರೆಡ್ಡಿ ಅವರಿಂದ ಹೇಳಿಸೋದು, 4-6 ಜನ ಶಾಸಕರಿಂದ ಹೇಳೋದು, ಆಮೇಲೆ ಶಾಸಕರೇ ಹೆಂಗೆ ಹೇಳ್ತಾ ಇದ್ದಾರೆ, ಒಂದು 4 ಜನ ಕಾರ್ಯಕರ್ತರಿಂದ ಹೇಳಿಸೋದು,
ಜನಸಾಮಾನ್ಯರು ಹಿಂಗೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ ಗ್ಯಾರಂಟಿ ನಿಲ್ಲಿಸೋದು. ಇದೊಂದು ತಂತ್ರಗಾರಿಕೆ, ಕಾಂಗ್ರೆಸ್ಸಿನ ಷಡ್ಯಂತ್ರ. ಯಾವ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಬಿಡೋದಿಲ್ಲ. ನೀವು ಹೇಗೆ ಜನತೆಗೆ ಮಾತು ಕೊಟ್ಟಿದ್ದೀರಿ ಆ ಮಾತಿನಂತೆ ನಡ್ಕೊಳ್ಬೇಕು. ಎರಡನೇದು, ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತ ಹೇಳಿದ್ದೀರಿ. ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಸಚಿವರಿಗೆ ಓಡಾಡಲಿಕ್ಕೆ ಬಿಡೋದಿಲ್ಲ. ರಸ್ತೆ ಗುಂಡಿಯನ್ನು ಮುಚ್ಚಿ ಇಲ್ಲಿಂದ ಹೋಗಿ ಅಂತೇಳಿ ಅವ್ರ ಕಾರನ್ನು ನಿಲ್ಲಿಸ್ತೀವಿ. ಕ್ಯಾಂಪ್ ಪರ್ಸನ್ ಮಹೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಮೆರಿಕದ ರಾಜಕೀಯದಲ್ಲಿ ದಿಢೀರ್ ಬೆಳವಣಿಗೆ ಕಾಣೋಕೆ ಸಿಗ್ತಾ ಇದೆ. ಟ್ರಂಪ್ ಸರ್ಕಾರದಿಂದ ಉದ್ಯಮಿ ಎಲನ್ ಮಸ್ಕ್ ಹಿಂದೆ ಸರಿದಿದ್ದಾರೆ. ಸ್ಪೆಷಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಟ್ರಂಪ್ಗೆ. ಅದರಲ್ಲೂ ಡಾಡ್ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಇದರ ಉಸ್ತುವಾರಿಯನ್ನ ಎಲನ್ ಮಸ್ಕ್ ಅವರಿಗೆ ನೀಡಲಾಗಿತ್ತು. ಟ್ರಂಪ್ಗೆ ಉನ್ನತ ಸಲಹೆಗಾರನಾಗಿ ಕೂಡ ಎಲನ್ ಮಸ್ಕ್ ಕಾರ್ಯನಿರ್ವಹಿಸ್ತಾ ಇದ್ರು. ಆದರೆ ಇದೀಗ ಸರ್ಕಾರದ ಜವಾಬ್ದಾರಿ ತಮ್ಮ ಮೇಲೆ ವಹಿಸಿದ್ದರಿಂದ ವಿಮುಕ್ತರಾಗಿದ್ದೇನೆ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಎಲನ್ ಮಸ್ಕ್. ಇನ್ನು ಮುಂದೆ ಅನಗತ್ಯ ಖರ್ಚು ಮಾಡೋದಿಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಪೊಲಿಟಿಕಲ್ ಸ್ಪೆಂಡಿಂಗ್ ಇನ್ಮೇಲೆ ಕಡಿಮೆ ಮಾಡ್ತೀನಿ ಅಂತ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಎಲನ್ ಮಸ್ಕ್. ಇವತ್ತಿನ ಬಿಗ್ ಮಾರ್ನಿಂಗ್ನ ಸುದ್ದಿಗಳು. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ. ಕಾಂಗ್ರೆಸ್ ವಿರುದ್ಧ ಸಿಡಿದ ಮುಸ್ಲಿಂ ಮುಖಂಡರು. ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ. ಚಹಾದ ಸ್ವೀಟೆಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.